ಇನ್ನು ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದೆ. ಹಾಗಾಗಿ ಮನೆ ಹೊತ್ತಿ ಹುರಿದಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಬೆಂಕಿಯಿಂದ ಮನೆಯಲ್ಲಿದ್ದಂತಹ ವಸ್ತುಗಳು ಸುಟ್ಟು ಕರಕಲಾಗಿದೆ. ಆಕಸ್ಮಿಕ ಬೆಂಕಿಗೆ ಮನೆ ಹೊತ್ತಿ ಹುರಿದಿದೆ. ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮದಲ್ಲಿ ಘಟನೆ ನಡೆದಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮ ಇದು. ಬೆಂಕಿ ಹೊತ್ಕೊಂಡಿದ್ರಿಂದ ಮನೆಯಲ್ಲಿದ್ದಂತಹ ವಸ್ತುಗಳು ಸುಟ್ಟು ಕರಕಲಾಗಿದೆ. ಕೂಲಿ ಕೆಲಸವನ್ನ ಮಾಡಿ 2.5 ಲಕ್ಷ ಹಣವನ್ನ ಕೂಡಿಡಲಾಗಿತ್ತು. ಸಂಪೂರ್ಣವಾಗಿ ಬೆಂಕಿಗಾಹುತಿಯಾಗಿದೆ. ನಗದು ಹಣವನ್ನ ಕಳೆದುಕೊಂಡು ಬಡ ಕುಟುಂಬ ಕಂಗಾಲಾಗಿದೆ. ಸೂಕ್ತ ಪರಿಹಾರವನ್ನ ಕೊಡಬೇಕು ಅಂತ ಅಂಗಲಾಚುತ್ತಿದ್ದಾರೆ ಇದೀಗ ಸುಮಿತ್ರಾಬಾಯಿ. ಚಿತ್ತಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲು ಮಾಡಲಾಗಿದೆ. ಈಗ ಆಲ್ರೆಡಿ ಕುರಿತಾಗಿ ಕೂಲಿ ನಾಲಿ ಮಾಡಿ ಹಣವನ್ನ ಕೂಡಿಟ್ಟಿರ್ತಾರೆ. ಆಕಸ್ಮಿಕವಾಗಿ ಬೆಂಕಿ ಹತ್ಕೊಂಡಿದ್ರಿಂದ ಸಂಪೂರ್ಣವಾಗಿ ಮನೆನೇ ಸುಟ್ಟು ಭಸ್ಮ ಆಗಿದೆ. ಕಲಬುರಗಿ ಜಿಲ್ಲೆಯ ಚಿತ್ತಾಪುರ ತಾಲೂಕಿನ ಸಾತನೂರು ಗ್ರಾಮ ಇದೆ. ಮನೆಯಲ್ಲಿದ್ದಂತಹ ವಸ್ತುಗಳು ಕೂಡ ಸುಟ್ಟು ಕರಕಲಾಗಿದೆ ಬೆಂಕಿಯಿಂದ. ಕೂಲಿ ಕೆಲಸವನ್ನ ಮಾಡಿ 2.5 ಲಕ್ಷ ಹಣವನ್ನ ಕೂಡಿಟ್ಟಿರ್ತಾರೆ. ಏನೋ ಆಗುತ್ತೆ, ಜೀವನಕ್ಕೆ ಬರುತ್ತೆ ಮುಂದೆ ಅಂತ. ಆದ್ರೆ ಆಕಸ್ಮಿಕವಾಗಿ ಬೆಂಕಿ ಹೊತ್ಕೊಂಡಿದ್ರಿಂದ ಇದೀಗ ಸಂಪೂರ್ಣವಾಗಿ ಮನೆಯಲ್ಲಿದ್ದಂತಹ ವಸ್ತುಗಳಾಗಿರ್ಬೋದು ಅಥವಾ ಅವ್ರು ಏನ್ ಕೂಡಿಟ್ಟಿದ್ರು 2.5 ಲಕ್ಷ ಹಣ, ಅದು ಕೂಡ ಬೆಂಕಿಗೆ ಆಹುತಿ ಆಗಿರುವಂಥದ್ದು. ಹಾಗಾಗಿ ಆ ಬಡ ಕುಟುಂಬ ಕಂಗಾಲಾಗಿದೆ. ಒಂದ್ ಕಡೆನಲ್ಲಿ ದುಡ್ಡು ಹೋಯ್ತು, ಇರೋದಕ್ಕೆ ಮನೆ, ಅದನ್ನು ಕೂಡ ರಿಪೇರಿ ಮಾಡಿಸ್ಬೇಕು. ಕಡೆ ದುಡ್ಡಿಲ್ಲ, ಮತ್ತೊಂದ್ ಕಡೆನಲ್ಲಿ ಮನೆಯಲ್ಲಿ ಇದ್ದಂತಹ ವಸ್ತುಗಳು ಕೂಡ ಸುಟ್ಟು ಭಸ್ಮ ಆಗಿದೆ. ಏನ್ ಮಾಡ್ಬೇಕು? ಅಟ್ಲೀಸ್ಟ್ ಸೂಕ್ತ ಪರಿಹಾರವನ್ನ ಕೊಡಿ ಅಂತ ಈಗ ಮನೆ ಮಾಲೀಕ ಸುಮಿತ್ರಾಬಾಯಿ ಅವರು ಅಂಗಲಾಚಿ ಕೇಳ್ಕೊಳ್ತಿದ್ದಾರೆ. ಎಷ್ಟು ಜನಕ್ಕೆ ಕಾಣಲ್ಲ, ಸಣ್ಣ ಹಿಡದೆ ಕಣ್ಣು ಹೋಗ್ಯಾನ ಎಲ್ಲರಿಗೆ ಏನ್ ಕಾಣಲ್ಲ. ಎಷ್ಟು ಜನಕ್ಕೆ ಬಾಳ ದಿನ ಆಯ್ತು. 3 ಕಾಣಲ್ಲ. ಸಣ್ಣ